ಬಂದಿದ್ದೆ? ಅಲ್ಲೇ ನೀ ಮನೆ ಕಡೆ ಬಂದೇ ಇಲ್ಲಲ್ಲ. ಜೋರ್ ನಡೆದತ್ತ ಹಂಗಾರ ಮದ್ವಿ ತಯಾರಿ? ಯೋ ಏನ್ ಜೋರ ಏನ್ ಬಿಡ ಶಾಂತಕ್ಕ. ಇಲ್ಲೇ ಅರ್ಬಿ ಅಂಗಡಿಗೆ ಯಾವತ್ತು ಹೋಗ್ಯಾವಿ, ಸೀರಿದೆಲ್ಲ ಹಾಕ್ಸಿದ್ವಿ. ಈಗ ಬಂದಂದ್ರ ಕೈಯಾಗ ಜಂಪರ್ ಪೀಸ್ ಕೊಡ್ಬೇಕಲ್ಲ ಶಾಂತಕ್ಕ. ಅದ್ರದ್ದು ಆಮೇಲೆ ಈ ಸಣ್ಣ ಪುಟ್ಟ ಕೆಲಸ ಹಂಗ ಉಳಿದ್ಬಿಟ್ಟಾವು. ಮತ್ತ ಒಂದ್ ಲಗ್ನ ಮಾಡೋದಂದ್ರೆ ಸುಮ್ಮನೆ ಆಕೈತೇನ? ಅದಕ್ಕೆ ಹಿರಿಯರು ಹೇಳ್ತಿದ್ರು, ಲಗ್ನ ಮಾಡಿ ಮದ್ವಿ ಮಾಡಿ ನೋಡು, ಮನಿ ಕಟ್ಟಿ ನೋಡು ಅಂತೇಳಿ. ಎರಡೂ ಅಷ್ಟ ತ್ರಾಸಿನ ಕೆಲಸ ನಾವು, ಗೊತ್ತನ? ಓಹೋ, ಏನಿದೆ ಗೆಳತ್ಯಾರ್ದು ಆಗ್ಲೇ ಚಾಲು ಆಗಿಬಿಟ್ಟತ್ತಲ್ಲ. ಏನ ಅನ್ನತ್ತಿದ್ಯಲ್ ಬೇ? ಮದ್ವಿ ಮಾಡಿ ನೋಡು, ಮನಿ ಕಟ್ಟಿ ನೋಡು, ಏನ ಅನ್ನತ್ತಿದ್ಯಲ್ಲ? ಏನಿಲ್ಲವ, ಇನ್ನು ಮದ್ವಿ ಕೆಲಸ ಅವು ಇವು ಮಾಡವು ಉಳ್ದಾವು ಅನ್ನಕತ್ತಿದ್ಲ ನನ್ನ ಸೊಸಿ. ಅದಕ್ಕೆ ಹೇಳತ್ತಿದ್ನಿ, ಅದೇ ಹಂಗ ಸುಲಭಲ್ಲವ. ಮದ್ವಿ ಮಾಡಿ ನೋಡು, ಮನಿ ಕಟ್ಟಿ ನೋಡು ಅಂತ ಹಂಗ ಅಂತಾರನ. ಭಾರಿ ಕಷ್ಟವ ಅವೆಲ್ಲ ಮಾಡೋದು. ಎಲ್ಲ ಆಗಿ ಮುಗಿಬೇಕಾದ್ರೆ 7-11 ಆಕತಿ ಅಂತ ಹೇಳಾಕತ್ತಿದ್ನಿ. ಹೌದಾ? ನನಗೀ ಟೆನ್ಷನ್ನೇ ಇಲ್ಲ ನೋಡವ. ಯಾಕ್ಲೆ ನಿನ್ ಮದ್ವಿ ಮಾಡಂಗಿಲ್ಲ? ಯೋ ಶಾಂತಕ, ಅಷ್ಟೆಲ್ಲ ಯಾವ ತಿಳಿ ಕೆಡಿಸ್ಕೊತಾನ? ನಾನಂತೂ ನೋಡುವ ನನ್ನ ಮಗ್ ಹೇಳ್ಬಿಟ್ಟನಿ, ಲವ್ ಮಾಡ್ಲಾ ಮದ್ವಿ ಮಾಡ್ಕೊರಲ್ಲ ಅಂತೇಳಿ. ಮೊದ್ಲ ಕನ್ನೆ ಸಿಗೋದು ವಜ್ಜೈತಿ. ಯಾರ ಊರು 4 ಮಂದಿ ಕರ್ಕೊಂಡು ಮತ್ತದ ಗಾಡಿ ಮಾಡಿ ಹೆಣ್ಮಕ್ಳು ಕರ್ಕೊಂಡು ಊರ ಅಡ್ಡಾಡಿ ಕನ್ನೆ ನೋಡ ಕಡ ಬಡ್ಡ ಓಡಾಡ್ಬೇಕು. ಅಯ್ಯೋ ಶಾಂತಕ, ತಲೆ ಕೆಟ್ಟದ ನನಗೇನ? ಅದಕ್ಕೆ ಹೇಳ್ಬಿಟ್ಟ ನೋಡು ನನ್ನ ಮಗ್, ನೋಡಪ್ಪ ಯಾವ್ದಾರ ಹುಡುಗಿ ನೋಡ್ಕೊ, ಕಣ್ಣು ಮೂಗು ಬಾಯಿ ಇರು ಜಗದಾಗ ಇರ್ಲಿ, ಏನ ನೋಡಾಕ್ ಒಂದಿಟ್ಟು ಬೆಳ್ಳಗ ತೆಳ್ಳಗ ಚಂದ ಇದ್ರೆ ಸಾಕು. ಜಾತಿ ಗೀತಿ ತಲೆ ಕೆಡಿಸ್ಕೊಬೇಡ ನೀನು. ಯಾವ್ದಾರ ಯಾಕಾಗವಲ್ತಕ್ಕ, ಲವ್ ಮಾಡಿ ಮದ್ವಿ ಮಾಡ್ಕೊಂಡ ಮನಿಗೆ ಬಂದ್ಬಿಡು ನೀನು ಅಂತ ಹೇಳ್ಬಿಟ್ಟ ನೋಡು. ತೆರಿ ಕೆಟ್ಬಿಡತ್, ನನಗೂ ಸಾಕಾಗೈತಿ. ಈ ಮದ್ವಿಗೆ ಸಾಲ ಮಾಡು ಸೋಲ ಮಾಡು. ಈ ನಮ್ಮ ಬಿಡಾಡ್ಯಾರ ಅದಾರಲ್ಲ ಊರನವ್ರು, ನನ್ನ ಗಂಡನ ಕಡೆ ನೆಂಟ್ರು ಹಡಿಬಿಟ್ಟ್ಯಾರ. ನನ್ನ ಗಂಡನ ಅಕ್ತಂಗ್ಯಾರ ಎಂತ ಸೀರೆ ಕೊಟ್ಟರು ನಾಟಕ ಮಾಡ್ತಾರ ಬಿಡಾಡ್ಯಾರ, ಗೊತ್ತನ? ಅದಕ್ಕೆ ಹೇಳ್ಬಿಟ್ಟಿನಿ, ಅಂತ ಬಿಡಾಡ್ಯಾರ ಎಲ್ಲ ಕರ್ಕರ್ದು ಸೀರೆ ಕೊಡೋದು 108 ಮಾತಾಡ್ಸ್ಕೊಳ್ಳೋದು ಯಾಕೆ ಬೇಕಾಗೈತಿ? ಅವೇನು ಬಂದು ಬಂಗಾರ ಬೆಳ್ಳಿ ಯಾರು ಮಾಡೋದು ಅಟ್ರಾಗೈತಿ ಮದ್ವೆಯಾಗ? ಹೌದಿಲ್ಲ? ಸುಳ್ಳ ಊಟ ಹಾಕ್ಸೋದು, ಇವ್ ಮದ್ವೆ ಮಾಡೋ ಎಲ್ಲ ಮಾಡಿ ರಾಡಿ ಯಾವ ತಲೆ ಕೆಡ್ಸ್ಕೊತಾನ. ಅದಕ್ಕೆ ಮದ್ವೆ ಮಾಡ್ಕೊಂಡ್ ಬಂದ್ಬಿಡು ಅಂತ ಹೇಳ್ಬಿಟ್ಟನಿ. ಗಡಗಡ ಮನೆಗೆ ಬಂದು ಒಂದು ಆರತಿ ಮಾಡಿ ಒಳಗೆ ತುಂಬಿಸ್ಕೊಂಡು ನೀರು ಮಾಡಿಬಿಟ್ರೆ ಮುಗಿದೋತಪ್ಪ. ಮಂದಿಯವ್ರಿಗೆ ಕರ್ಕೊಂಬಂದ್ರೆ ಮುಗಿದೋತು. ಕೊಳ್ಳ ತಾಳಿ ಕಟ್ಟೋದು ಮುಖ್ಯ ಅಷ್ಟೇ ಶಾಂತಕ್ಕ. ಭಾಳ ಗುದ್ದಾಡಕ್ ಹೋಗುದಿಲ್ಲ ಅಂತರು. ಯವ್ವ ದೇವ್ರ ಪ್ರೇಮಿ, ನಿನ್ನಂಗ ಎಲ್ಲಾರು ಯೋಚನೆ ಮಾಡಿಬಿಟ್ರೆ ಚಿಂತಿನ ಬಿಟ್ಬಿಡ್ತಲ್ಲಿ. ಅಲ್ಲಲ್ಲಿ ನೀನ ಹಿಂಗೆ ಹೇಳ್ಬಿಟ್ಟಿಯ ನಿನ್ನ ಮಗ್ಗ. ಎಲ್ಲಿದಾರ ಎಂತದಾರ ತಂದಂದ್ರೆ ಏನ್ ಮಾಡ್ತಿ? ಎಂತದಾರ ಏನ್ ತರ್ತಾನ ಶಾಂತಕ್ಕೆ? ಅವ್ಗೆ ಗೊತ್ತಿರಂಗಿಲ್ಲ ಎಂತ ಹುಡುಗಿ ಬೇಕು, ಎಂತ ಹುಡುಗಿನ ಮದುವೆ ಮಾಡ್ಕೊಂಡ್ರೆ ಚಂದ ಅಂತೇಳಿ. ಸುಮ್ನಿರ್, ಅವರೆಲ್ಲ ಹುಡುಗರು ಭಾರಿ ಶಾಣೆ ಈಗಿನಾರ, ಗೊತ್ತನ? ನಮ್ಮಂಗೆ ನಿಮ್ಮಂಗಲ್ಲ. ನೋಡಾಕ್ ತೆಳ್ಳಗ ಬೆಳ್ಳಗ ಚಂದ ಇರ್ಬೇಕು ಹುಡುಗಿ ಅಂದ್ರೆ ನೋಡ್ತಾರ ಒಳ್ಳೆ, ಇಲ್ಲಾಂದ್ರೆ ನೋಡಲ್ಲ. ಅದ್ರಾಗ ನನ್ನ ಮಗ ಅದನಲ್ಲ, ಅಯ್ಯೋ ರಾಜ್ಕುಮಾರ್ ಅವ. ಒಂದಿಟ್ಟು ಆಸ್ತಿ ಪಾಸ್ತಿ ಇದ್ದಿದ್ದನ್ನ ನೋಡಂತ ಹೇಳೇನೆ. ಹಂಗೆ ಒಂದಿಟ್ಟು ನಾ ತೀರ ಏನು ಇಲ್ಲದ ನೋಡಿಗಿಡಿಪ ಅಂತ ಹೇಳೇನೆ. ಅವ್ವ ಅಂದಾನ ಅಷ್ಟೇ. ಎಲ್ಲ ಬೆಂಡ್ಲಿ ಬೇಸಿದ ಹೇಳು ನೀನು. ಸಂಧ್ಯಾಗ ಸಮಾರಾಧನೆ ಮಾಡ್ತಿ ಹೇಳು. ಊರ್ ಬಿಡಾಡಿ ನಿಮ್ಮಂಥವೆಲ್ಲ ಕೂಡಿದ್ರೆ ಮುಗಿದೋತ್, ಮಕ್ಳು ಮದುವೆ ಮಾಡ್ದಂಗೆ ಆತು ನೀವು ಓಡಾಡಿ. ಅಲ್ಲಲ್ಲೇ ಇರೋ ಒಬ್ಬ ಮಗ ಚಂದ ಓಡಾಡಿ ಮದುವೆ ಮಾಡ್ಬಾರ್ದು, ಆಡಿಬಿಟ್ಟು ಅದನ್ನ ಬಿಟ್ಟು ಓಡೆ ಕಟ್ಕೊಂಡು ಬಾ ಅಂತ ಹೇಳಿಯಲ್ಲ. 4 ಮಂದಿ 4 ಥರ ಮಾತಾಡೋದಲ್ಲ ಬೇ. ಗಂಡ ಹಿಡ್ದನ್ ನಾನು, ಗಂಡ ಏನ ನನ್ನ ಮಗ ಓಡಿಸ್ಕೊಂಬಂದ್ರು ಚಂದ, ಮದುವೆ ಮಾಡ್ಕೊಂಬಂದ್ರು ಚಂದನ. ನಾ ಯಾಕೆ ತೆರಿ ಕೆಡ್ಸ್ಕೊಳಕ್ ಹೋಗ್ಲಿ? ನಾಳೆ ಏನಾರ ಪಿರಾದಿ ಬಂತಂದ್ರು ನನ್ನ ಮಗ ಹಾಕಿ ಬರೀ ಬಗೆಹರಿಸ್ಕೊತಾರ. ನೀತ್ ಮದುವೆ ಮಾಡಿದ್ರೆ ಮಂದಿ ಓಸರು ಕರ್ಕೊಂಬರ್ತಾಳ, ಗೊತ್ತನ? ಯಾವ ಗುದ್ದಾಡಕ್ ಹೋಗ್ಬೇಕು? ನಾಳೆ ನನಗೊಂದು ಮಾತು ಏನಾರ ಅನ್ನಕ್ಕೂ ಚೆನ್ನಾಗಿರ್ತತಿ ಅಲ್ಲ. ಬಿಡಾಡಿ ಓಡಿ ಬಂದು ನನ್ನ ಮಗ ನಿಂಗೆ ಎಟ್ಟು ಹಾರಾಡ್ತಿ ಅಂತೇಳಿ, ಹೌದಿಲ್ಲ? ಶಾಸ್ತ್ರೋಕ್ತವಾಗಿ ತಂದ್ವಿ ಅಂದ್ರೆ ಮತ್ತೆ ಮಾತಾಡಂಗಲ್ಲವ ಒಳ್ಳೆ. ನಾವು ಅಂದಿದ್ದು ಅನಿಸ್ಕೋತಾವಂತ ಮಾಡಿ ಏನು? ಯವ್ವ ಪ್ರೇಮಿ, ಬಗಾನ ಆಯ್ತು ಓಡಿ ಬಂದಕ್ಕೆ ನಿನ್ಗೆ ಒಂದು ರೊಟ್ಟಿ ಕೊಡ್ಲಿಲ್ಲ ಅಂದ್ರೆ ಕೈಯಾಗ ಏನು ಮಾಡ್ತಿ? ಅಯ್ಯ ಶಾಂತಕ್ಕ, ಈಗಿನ ಸಸ್ತ್ಯಾರ ಮಾಡಿ ಹಾಕ್ತಾರ ಅನ್ನೋ ಮಾತು ಮರ್ಯಾದ ಏನ? ನಾವು ಮಾಡ್ಕೊಂಡು ತಿನ್ನಾಕ ಗಟ್ಟಿರ್ಬೇಕ ಯವ್ವ. ಇನ್ನು ನನ್ನ ಕೈ ಕಾಲು ಗಟ್ಟದವ ಯವ್ವ. ನಾನೇನಾಕಿ ರೊಟ್ಟಿ ಕೈ ಚಚಂಗಲ್ಲ. ನನಗೇನು ಬೇಕು ನಾನು ಮಾಡ್ಕೊಂಡು ತಿಂತಾನೆ. ಮತ್ತೇನು ಮಾಡೋದು ಯವ್ವ? ಇವು ಮಾಡಿ ಹಾಕಿ ಬಕ್ ಬರ್ಲಿ ಬೀಳೋದು ಅಟ್ರಾಗೈತಿ ಶಾಂತಕ್ಕ. ನಾನು ಹೆಚ್ಚುದೇ ಇಲ್ಲ ಯವ್ವ ಅಂತಾವೆಲ್ಲ. ಪ್ಯಾಶನ್ ಮಾಡಕ್ಕೆ ಬಡ್ದಾಡ್ತಾವು, ಪ್ಯಾಶನ್ ಮುಂಡೆವು ಅವೇನು ರೊಟ್ಟಿ ಮಾಡಿ ಬಡ್ದಾವು. ಸುಮ್ ಕುಂದ್ರು ಹೋಗ್ಲಿ. ಏನೋ ಒಂದು ಗಂಡಿಗೊಂದು ಹೆಣ್ಣು ಜೋಡಾಗಿ ವಾಮ್ಸ್ ಮುಂದುವರೆದ್ರೆ ಅಟ್ಟ ಸಾಕು. ಆತು ಬಿಡ, ಚಿಂತ ಬಿಡ್ತಲ್ಲ ಮತ್ತಿನ್ನೇನೈತಿ. ಅಂದಂಗೆ ನೀನು ಸೊಸಿ ಬಂದ್ಲಾ? ಬಂದ್ಲ ಇವತ್ತು. ಆಕಿ ಮಾಡಿದ್ದ ತಪ್ಪಂತ ಅನ್ಸೈತಿ. ಹ್ಯಾಂಗ ಹೋಗಿದ್ದ ಗೊತ್ತಾಗಂಗಿಲ್ಲ. ಸಣ್ಣ ವಯಸ್ಸು, ಬಿಸಿ ರಕ್ತ, ಏನಾರ ಮಾಡ್ತಾ ಹೆಚ್ಚು ಕಮ್ಮಿ ಮಾತಾಡ್ತಾವ. ಏನು ಮಾಡಕತ್ತಿ? ಏನು ಕೊಸರಿ ಬಾಯಿಗೆ ಬಂದಂಗ ಬೈದಿಯಾ? ಎಷ್ಟಾದ್ರೂ ಸಣ್ಣ ತಿಳಿಯಂಗಿಲ್ಲ. ಸ್ವಲ್ಪ ನಾವೇ ದೊಡ್ಡವರಾಗ ಅನ್ಸರ್ಸ್ಕೊಂಡು ಹೋದ್ರ ಅಥವಾ ಅಂತ ಸುಮ್ಮನಾಗ್ಬಿಟ್ಟೆ. ಚಲೋ ಮಾಡಿ ತಗ ಯವ್ವ ಶಾಂತಕ್ಕ. ನಿಂದೇನ ಹೆಂಗ ಆಗೋತು? ಗಿರ್ಜಕ್ಕನ ಬಾಳೆ ನೆನ್ಸ್ಕೊಂಡ್ರೆ ನಾನು ಹೊಟ್ಟೆ ಬೆಂಕಿ ಬಿದ್ದಂಗಕತಿ. ಯಾಕ್ಲೆ ಏನಾಗೈತಿ ನಮ್ಮ ಬಾಳೆಕ? ಅಲ್ಲ ಬಂಗಾರದಂತ ಹುಡುಗದು, ಅಂತ ಹುಡುಗ ಮಗಳು ಕೊಡಾಕತ್ತಾಳ. ಚಿಂತಿ ಬಿಟ್ಟು ಆರಾಮಿರ್ತಾಳ ತಗೋ. ಅದಕ್ಕೇನಾಗೈತಿ? ಹೌದಾ ಪ್ರೇಮಿ, ಹಂಗ್ಯಾಕೆ ಮಾತಾಡ್ತಿ? ಅಯ್ಯ ಅಲ್ಲ ಯವ್ವ, ನೀನು ಬೀಗ್ತಿದಾಳಲ್ಲ. ಏನೇ ಯವ್ವ ಜಿಪುಡ್ರ ಸಂಘ ಜಿಂದಾಬಾದ್ ಅಂತಾಳ ನೋಡು. ಏನ ಯಾ ನಮ್ನಿ ಜಿಪುಣ ಜೀನ್ ಹಂಗೆ ಕೈಯವ್ವ ತಾಯಿ. ಅಲ್ಲ ಈಗಿನ ಗಿರ್ಜಕ್ಕ ನೀ ಹೇಳ್ತಿ ಇವತ್ತು ಬೆಳಿಗ್ಗೆ ಜಂಪರ್ ಪೀಸ್ ತರಾಕ್ ಹೇಳಿದ್ಲು. ಯಾರಿಗೆ? ಅವನೇ ಯವ್ವ, ನಮ್ಮ ಊರಾಗ ಒಬ್ಬ ಮುಲ್ಲ ಸಭ ಬರ್ತಾನಲ್ಲ ಜಂಪರ್ ಮಾರವ. ಜಂಪರ್, ಪಿಲ್, ಬ್ಲೌಸ್ ಪೀಸ್, ನೈಟಿ ಅವೆಲ್ಲ ಮಾರಕ್ ಬರ್ತಾರಲ್ಲ. ಅವ ಬಂದಿದ್ದ. ಇವು ಮೊಬೈಲ್ ಜಂಪರ್ ಅಂತ ಬಂದಾವಲ್ರಿ ಪಾರಕಾರ ಹೊಸ ನಮ್ನಿ. ಅವ್ ನೋಡ್ರಿ ಇವ. ಆಮ್ಯಾಗ ಇನ್ನೊಂದ್ ತರ ಅದಾವ ತಡ್ರಿ.
ಇವು ನೋಡ್ರಿ ಡಿಸೈನ್ ಇವು ಚಲೋ ಅದಾವ ಜಂಪರ್ ಪೀಸ್. ಇವು ಒಂದ್ ನಮನಿ ಬೇರೆ ನೋಡ್ರಿ, ಇವು ಮೊಬೈಲ್ ಜಂಪರ್ ಅಲ್ಲ, ಇವು ಚಂದ ಅದಾವ್ರಿ ಇವು. ಅವ ಎದಕ್ ಬೇವು ಜಂಪರ್ ಪೀಸ್? ಮನೆ ಅರ್ಬಿ ಅಂಗಡಿಗೆ ಹೋಗಿದ್ವಲ್ಲ, ಅಲ್ಲೇ ತಗೋಬೇಕು ಬೇಡ? ಎದಕ್ ಮಾಡ್ತೀವ? ಅಲ್ರಿ ಮುತ್ತೆ ಹೆಣ್ಮಕ್ಳು ಅಕ್ಕಿ ಹಾಕಿ ಹೋಗುವತ್ ಅಕ್ಕಿ ಕಾಳು ಹಾಕಿ ಹೋಗುವತ್ನಾಗ ಕೈಯಾಗ ಕೊಡ್ಬೇಕಲ್ಲ. ಹೌದ್ರಿ ಚಂದ್ರಪ್ಪಣ್ಣ, ಕೊಡ್ಬೇಕ್ರಿ. ಅರ್ಶನ ಕುಂಕುಮ ಹಚ್ಚಿ ಮದಿಗೆ ಬಂದವರಿಗೆ ಕೈಯಾಗ ಕೊಡ್ಬೇಕು. ಪರಕ ಇವು ಬಾರಿ ಚಂದದ ನೋಡ ಗಿರಿಗಿರಿ. ಈ ಹಳದಿ ಕಲರ್ ನಂಗೆ ಬಾರಿ ಸೇರ್ತವ. ನಂದು ಒಂದು ಸೀರೆ ಇತ್ತು, ಅದಕ್ಕೆ ಮ್ಯಾಚಿಂಗ್ ಆಕಿತ್ತು ನೋಡು. ನನಗೆ ಹಂಗೇನ್ರ ಕೊಡೋದಾದ್ರೆ ಹಳದಿ ಕಲರ್ ಕೊಟ್ಬಿಡುವ ಪರಕ ನೀನು. ಸುಮ್ ಕುಂದ್ರ ಬಿಡಾಡಿ, ನಾ ಇದನ್ನ ತಗೊಳಕತ್ತಿಲ್ಲ. ನೋಡಪ್ಪ ಎಣ್ಣ ಕಡಿಮೆ ರೇಟಿನ ತೋರಿಸ್ ನಮ್ಗೆ. ಇದೆಟ್ಟು? ಇದು 60 ರೂಪಾಯಿ ಒಂದ್ ಪೀಸ್, ಚಲೋ ಕ್ವಾಲಿಟಿ, ಚಲೋ ಒಂದು 80 ಸೆಂಟಿಮೀಟರ್ ಅಂತೂ ಇರ್ತೈತಿ. ಬ್ಲೌಸ್ ಹಾಕವು. ಓ 60 ರೂಪಾಯ? ಈ ಮೊಬೈಲ್ ಜಂಪರ್? ಮೊಬೈಲ್ ಜಂಪರ್ ಅದು ಬರೀ ಎಷ್ಟು 30 ರೂಪಾಯಿನ ಐತಪ್ಪ. 30? ಅಯ್ಯೋ ಅಯ್ಯೋ ದೇವ್ರೆ, 100 ಪೀಸಿಗೆ ಎಷ್ಟಾಕತಿ? 100 ಬಾಳಕತ್ ರೇಟ್. ಬೇರೆ ತೋರ್ಸ್, ಬೇರೆ ಬೇರೆ. ಇದಕ್ಕೆ ಎಲ್ಲ ಕಡಿಮೆ ರೇಟ್ ಇರ್ಬೇಕು. ಅಯ್ಯಯ್ಯ ಅಲ್ಲ, ಇದು ಮಂದಿ ಕೈ ಕೊಡಕ ಪರಕ ಚಲೋ ತಗೋಬೇಕಿಲ್ಲ? ಉನ್ಲೆ ತಗೋ ಇದನ್ನ. 60 ರೂಪಾಯಿ ಏನಾಗೈತೆ? ಚಲೋ ಐತಲ್ಲ? ಸುಮ್ಮನಿರಿ, ಬಹಳ ಆತ ರೇಟ್. ಇದ್ ನೋಡ್ರಿ ಅಕ್ಕಾರ, ಇದು ಭಾಳ ಏನ್ ರೇಟ್ ಅಲ್ಲ, 25 ರೂಪಾಯಿ ಐತ್ರಿ. ಇದು ಇದು ಬ್ಲೌಸ್ ಮಾತ್ರ ಆಗಲ್ರಿ ಇದ್ರಾಗ. ಅಯ್ಯೋ ಬ್ಲೌಸ್ ಆಗ್ಲಿ ಬಿಡ್ಲಿ, 25 ರೂಪಾಯಿ ಐತಾ? ಇನ್ನೂ ಕಡಿಮೆ ಇದಿಲ್ಲನ? ಇನ್ನ ಕಡಿಮೆ ಇದಿಲ್ರಿ. ಸರಿ, ಇದನ್ನ ಕೊಡಪ್ಪ. ಒಂದ 50 ಕೊಡು ಸದ್ಯಕ್ಕೆ. ನಾನೇನು ಎಲ್ಲಾರ ಕೈ ಕೊಡಲ್ಲ, ಬೇಕಾದ್ರೆ ಗಟ್ಟೆ ಕೊಡ್ತೀನಿ. ಒಂದು 50 ಕೊಡಿ, ಒಂದು 50. ನೋಡ್ಲೇ ಪ್ರೇಮಿ, ಇದ್ರಾಗ ಯಾವ ಕಲರ್ ಬೇಕು ನಿನಗೆ? ಅಲ್ಲ ಜಂಪರ್ ಆಗಲ್ಲ ಅನ್ನಕತ್ತಾರ ಅವರು. ಎಷ್ಟು ಸೆಂಟಿಮೀಟರ್ ಐತೆ ಅಣ್ಣ ಇದು? ಇದು ಬರೀ 50 ಸೆಂಟಿಮೀಟರ್ ಐತಿ. 50 ಸೆಂಟಿಮೀಟರ್ನಾಗ ಇದು ಆಗಲ್ರಿ, ಬ್ಲೌಸ್ ಆಗಲ್ಲ. ಜಂಪರ್ ಆಗಲ್ಲ ಅಂತಲ್ಲೇ? ಬಿಡ್ರಿ, ಜಂಪರ್ ಆಗ್ಲಿಲ್ಲ ಅಂದ್ರೆ ಆಗ್ಲಿಲ್ಲ ತಗ. ಅವ್ರೇನಲ್ಲ ತಡಿ, ಈಗ ಒಬ್ರು ಮನಿಗ್ ಕೊಟ್ಟಿದ್ದನ್ನ ಇನ್ನೊಬ್ರು ಹೊಲಸುವಂತ ಕುಂದ್ರಂಗಿಲ್ಲ, ಅವರು ಇನ್ನೊಬ್ರು ಮನಿಗ್ ಕೊಡ್ತಾರ ಗೊತ್ತನ? ಯಾರು ಕೊಟ್ಟಿದ್ದನ್ನ ಇಟ್ಕೊಂಡು ಕುಂದ್ರಂಗಿಲ್ಲ. ಸುಮ್ಮನೆ ನೀವು ವಿಚಾರ ಮಾಡಕ್ ಹೋಗ್ಬೇಡ್ರಿ, ಸುಮ್ಮನಿರ್ರಿ. ತಗ ಇವನ್ನ ಕೊಡ್ರಿ ಒಂದು 50. ನಾನು ಇವ್ರಿಗೆ ಕೊಟ್ರೆ ಮತ್ತೊಬ್ರು ಅವ್ರು 5 ಇನ್ನೊಬ್ರಿಗೆ ಕೊಡ್ತಾರ. ಯಾರು ಹೊಲ್ಸ್ಕೊಳಂಗಿಲ್ಲ. 50 ಸೆಂಟಿಮೀಟರ್ ಆದ್ರೇನು 60 ಸೆಂಟಿಮೀಟರ್ ಆದ್ರೇನು ಅವ್ರೇನು ಟೇಪ್ ತಗೊಂಡ್ಬಂದಿರ್ತಾರ, ಅಳತಿ ಮಾಡಕ ಏನಾಗೋದಿಲ್ಲ. ಕೊಡ್ರಿ ಇದನ್ನ. ಹಂಗಾರ ಪರಕ ನಂಗೆ ಬೇಡ. ನಿಂಗೆ ಬೇಡ? ಅಯ್ಯೋ ದೇವ್ರೆ, ಮತ್ತೆ ನೋಡು, ನಾಳೆ ನನಗೆ ಯಾವ್ದು ಜಂಪರ್ ಪೀಸ ಕೊಟ್ಟಿಲ್ಲ ಅನ್ಬೇಡ. ಮತ್ತೆ ಈಗ ಹೇಳಕತ್ತೇನೆ ನಾನು. ಬೇಕಾದ್ರೆ ಈಗ ಒಂದು ತಗೊಂಡ್ಬಿಡ ಇದ್ರಾಗ. ಬೇಡ ಬೇಡ, ಜಂಪರ್ ಆಗಲ್ಲ. ಇದನ್ನೇನ್ ಮಾಡ್ಬೇಕು? ಬೇಡ ಅಂದ್ರೆ ಬಿಡು, ಇವನೇ ಕೊಡ್ರಿ ಅಣ್ಣಾರ. ಅಲ್ಲ ಪಾರಿ, ನೀ ಏನ್ಲೇ ನೀನು ಜಂಪರ್ ಆಗೋದಿಲ್ಲ ಅಂತ? ಎಸಲ ಹೇಳ್ಬೇಕು ನಿಮ್ಗೆ, ನಾನೊಬ್ರಿಗೆ ಇವ್ರಿಗೆ ಕೊಟ್ಟೆ ಅಂದ್ರೆ ಇವ್ರೇನ್ ಇಟ್ಕೊಳಲ್ಲ, ಇನ್ನೊಂದ್ ಕಡೆ ಕೊಡ್ತಾರ ಅದನ್ನ. ಸುಮ್ಮನಿರಿ, ದೊಡ್ಡ ದೊಡ್ಡ ರೇಟಿನ ಕೊಟ್ಟು ಏನಾಗಬೇಕಾಗೈತಿ? ನೀವೊಬ್ರ ತಗ ರೊಕ್ಕ ಹೆಂಗ್ ಹಾಳು ಮಾಡ್ಲಿ ಅಂತೀರ್ ನೋಡತ್ತಾಗ. ಯಾ ನಮ್ನಿ ಜೀನ್ ಹಂಗ ಕೈಯವ್ವ. ಹಂಗ ಮೊದ್ಲ ಹೇಳಲಿಕ್ಕೆ ಹಿಂಗ ಜಂಪರ್ ಪೀಸ್ ಬೇಕಾಗ್ಯಾವ ನಂಗೆ ತೊಂಬಾ ಅಂತೇಳಿ. ಅದಕ್ಕೆ ಪಾಪ ತಂದಿತ್ತದ ಜಂಪರ್ ಪೀಸ್. ಸಂತಕ ಏನ್ ಮಾಡಿದ್ಲ ಗೊತ್ತಾ ನಿನ್ ಬೀತಿ? ಅಯ್ಯೋ ದೇವ್ರೇ, ಏನ್ ಹೇಳ್ಬೇಕು ಇದಕ್ಕಂತ ನನಂಗಾರ. ಹೋಗ್ಲಿ ಬಿಡ, ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊತೀನಿ ನೀನು? ತಲೆ ಕೆಡ್ಸ್ಕೊಳ್ಳೋದಲ್ಲ ನೋಡಂತ. ಅಯ್ಯೋ ದೇವ್ರೆ, ಅಲ್ಲ ಎಂತ ಪಾರಕ್ಕ ಏನ್ತಾನ. ನಾಳೆ ನಿನ್ ಮಗಳು ಅದು ಹೆಂಗಲ್ ಬಾಳೆ ಮಾಡ್ತಾಳೋ ಏನೋ. ನಿಂದ್ರಿಸ್ಕೊಡ್ದಂಗೆ ಕುಂದ್ರಿಸ್ಕೊಡ್ದಂಗೆ ಮಾಡಾಕತ್ಲಪ್ಪ. ಓದಿಸ್ತೇನೆ ಅಂತ ಹೇಳಕ್ರೆ ರೊಕ್ಕ ಖರ್ಚು ಸುಮ್ಮನೆ ಅಂತೇಳಿ ಬಿಡ್ಸಾಕತ್ರ. ಸುಮ್ಮನಿರ್ಬೇಡ ಗಿರ್ಜಕ್ಕ, ಓದಿಸ್ತೇನೆ ಅಂತ ಇದಕ್ಕೆ ಕೊಟ್ಟಿದ್ದು ನಾವು. ನಮಗೆ ಅದೆಲ್ಲ ಗೊತ್ತಿಲ್ಲ, ಚಂದಾಗ ಓದ್ಸಾಕಬೇಕು ನೀವು ಅಂತೇಳಿ ನಿಂದ್ರಿ ಏನ? ಅಯ್ಯೋ ನಾನು ಅದನ್ನೇ ಹೇಳೇನಿ ಅಂದಲ್ಲಿ ಅವ್ರಿಗೂ ಒಂದಾರ. ನೋಡವ, ನಮ್ಮ ಪಾರಕ್ಕನ ಬಗ್ಗೆ ಯೋಚನೆ ಇಲ್ಲ, ನಾ ತಲೆನೂ ಕೆಡಿಸ್ಕೊಳಕ್ ಹೋಗೋದಿಲ್ಲ. ನನಗೆ ಯೋಚನೆ ಇರೋದೇನ, ಇದು ಯಾರು ಚಂದ್ರಪ್ಪಣ್ಣಗನಲ್ಲ, ಕಿರಣ ಅದಾರಲ್ಲ, ಅದೇ ಅವ್ರದೇ ಧೈರ್ಯ ನನಗೆ, ಮತ್ತೇನಿಲ್ಲ. ಏಯ್ ಬಿಡಾಡಿ, ಸುಮ್ಮನೆ ಏನಾರ ಒಂದು ಹೇಳಿ ತೆರೆ ಹಿಡಿಸ್ಬೇಕಂತ ಮಾಡಿ ಏನ ಅಂತ ಚಲೋ ಸಂಬಂಧ ಏನ? ಮಾಡಿದ್ರೆ ಮಾಡ್ಕೊಲ್ ಬಿಡು. ಚಲೋ ಎಲ್ಲನೂ ರೊಕ್ಕ ಉಳಿಸಿ ಅತ್ತಿ ಮನಿ ಗಳಿಸ್ತಾಳ. ಎಲ್ಲಾರು ಖರ್ಚು ಮಾಡೋದಾದ್ರೆ ಚಲೋ ಅಲ್ಲ. ಇರ್ಲಿ ಸುಮ್ಮನಿರ್, ಮಾಡಿದ್ರೆ ಮಾಡ್ಕೊಲ್ ಜೀಂತನ. ಏನಾಗೋದಿಲ್ಲ. ಉಳಿಸಿದ್ರೆ ಯಾರಿಗೆ ಉಳಿಸ್ತಾಳೆ? ನಾಯ್ಕ ತೊಗೊಂಡೋಕ್ಕಳ ಮಗ್ ಉಳಿಸ್ತಾಳ. ಮಗ್ ಉಳಿಸಿದ್ರೆ ಯಾರಿಗೆ? ನನ್ನ ಮೊಮ್ಮಗಳಿಗೆ ಚಲೋ. ಸುಮ್ಮನಿರು ನೀ. ಆತೋರ್ವ, ಏನ ಹೇಳೋದು ಹೇಳೇನಿ, ಇದ್ರ ಮೇಲೆ ನಿಮಗೆ ಬಿಟ್ಟಿದ್ದು. ಬರ್ಲಿ ಹಂಗಾರ ಕೆಲಸದವ್. ಹೋಗೋಗ್ ಪಾಪಿನೂ ಎಷ್ಟು ಲೋಕ ಕಲ್ಯಾಣ ಮಾಡುವುದವ ಏನ ನೀನು? ಹೊಟ್ಟಿವ್ರಿ, ಇಷ್ಟು ಚಲೋ ಸಂಬಂಧ ಹಿಂಗಾಗತ್ತಲ್ಲ ಅಂತೇಳಿ. ಹೋಗ್ಲಿ ಬಿಡ್ಬೆ, ಆಕಿಗೆ ಅನ್ಸಿದಕ್ಕೆ ಹೇಳಾಳ. ಆಕಿ ಪಾರಕ್ ಮಾಡೋದು ಏನು ಸುಳ್ಳಲ್ಲ, ಹಂಗೆ ಅದಾಳ ಆಕಿನು. ಹೌದು ಕರೇನ? ಏನು ಮಾಡ್ಬೇಕು? ಒಬ್ರು ಉಳ್ಸೋರಾದ್ರೆ ಒಬ್ರು ಹಾಳು ಮಾಡೋರು ಇರ್ತಾರಂತ. ಹಂಗೆ ಈಗ ಈ ಹುಡುಗಿಯ ತಿಳುವಳಿಕಿಲ್ಲ, ಏನಿಲ್ಲ. ಇದು ಒಂದು ನಮೂನಿ ಹತ್ಬೇಕಂತ ಖರ್ಚು ಮಾಡ್ತೈತೆ. ಹತ್ತರ ಉಳಿಸ್ಲಿ ಒಟ್ಟು, ಏನಾಗೋದಲ್ಲ. ನಿಮ್ಮ ಹತ್ರ ಒಂದು ನಿಜ ಹೇಳ್ಬೇಕು. ಹೋಗಿ ಇಲ್ಲಿಂದ ಮತ್ತೆ ನಿಜ ಹೇಳ್ತಿ? ನನಗೇನು ಕೇಳೋ ಮನಸ್ಸಿಲ್ಲ. ತಪ್ಪಾತು. ಆದ್ರೂ ನೀವು ಕೇಳಲೇಬೇಕು. ಮನೆಯಾಗಿದ್ದಾರೆ ಯಾರ ಮುಂದೆ ನಾನು ಹೇಳ್ತೀನ ಬಿಡ್ತೀನ, ಅವ್ರಿಗೆ ನನಗೆ ಹೇಳೋ ಅವಶ್ಯಕತೆ ಇಲ್ಲ ಅನ್ನಿಸ್ತು. ಆದರೆ ನೀವು ನಂಗೆ ತಾಳಿ ಕಟ್ಟಿದ ಗಂಡಲ್ಲ, ನಿಮ್ಮನ್ನು ಮುಚ್ಚಿಡಬಾರ್ದು. ನೀವು ನಾನು ಒಬ್ರಿಗೊಬ್ರು ಏನೇ ಇದ್ರೂ ಗೊತ್ತಿರಬೇಕು ಅನ್ನಿಸ್ತೈತಿ. ಅದಕ್ಕೆ ಹೇಳ. ಆಯ್ತು, ಏನು ಹೇಳು? ಅದು ಮೊನ್ನೆ ನಾನು ಅಲ್ಲಿ ಹೋಗಿದ್ನಲ್ಲ, ಅವಾಗ ಅದು ನನ್ನ ತಪ್ಪಾತು. ಇನ್ಯಾವತ್ತೂ ಇಂಥ ಕೆಲಸ ಮಾಡಂಗಿಲ್ಲ. ಅಕ್ಕ ಬೈದ್ ಬುದ್ಧಿ ಹೇಳಿಲ್ಲ ಅಂದ್ರೆ ನಂಗೆ ನಿಜವಾಗ್ಲೂ ಗೊತ್ತಾಕಿದ್ದಿಲ್ಲ ಇದು ಯಾವುದು. ನನ್ನ ತಪ್ಪಾತು.
ನಂಗೆ ಕ್ಷಮಿಸೇನಂತ ಒಂದು ಮಾತು ಹೇಳಂಗಿಲ್ಲ. ಹೇಳ ಮ್ಯಾಲೆ ಹೇಳ. ಎಷ್ಟೋ ಸಲ ನಾವು ಪ್ರೀತಿ ಮಾಡಿದವ್ರನ್ನ ನಾವು ಮದ್ವೆ ಮಾಡ್ಕೊಳಕ್ಕೆ ಆಗಂಗಿಲ್ಲ. ಮದ್ವೆ ಮಾಡ್ಕೊಂಡವ್ರನ್ನೇ ಪ್ರೀತಿ ಮಾಡ್ಬೇಕಾಗತ್ತೆ. ಆ ರೀತಿ ಮಾಡೋರು ಎಷ್ಟೋ ಜನ ಆದ್ರೆ ಪ್ರೀತಿ ಮಾಡಿದವ್ರನ್ನ ಮರೆಯೋಕ್ಕಾಗದೆ ಮನ್ಯಾನ ಮರ್ಯಾದಿನ ಯೋಚನೆ ಮಾಡ್ಲಾರ್ದ ಓಡೋಗೋರು ಎಷ್ಟೋ ಜನ ಅದಾರ. ಪ್ರೀತಿ ಮಾಡಿ ಅವನೇ ಬೇಕು ಅವಳೇ ಬೇಕು ಅಂತ ಮನ್ಯಾಗಿದ್ದವ್ರು ಎಲ್ಲರನ್ನೂ ವಿರುದ್ಧ ಕಟ್ಕೊಂಡು ಮದುವೆ ಆದವರು ಅದಾರ. ನನಗೆ ನಿಜವಾಗ್ಲೂ ಸಿಟ್ಟು ಬಂದೈತಿ. ನೀನು ಇಂಥ ಕೆಲಸ ಮಾಡಿ ಅಂತೇಳಿ ನಂಗೆ ನಿಜವಾಗ್ಲೂ ಯಾವ ಗಂಡಸು ಇದನ್ನು ಒಪ್ಕೊಳಕ್ಕೆ ಇಷ್ಟಪಡಲ್ಲ. ಆದರೂ ನಾನು ಸುಮ್ಮನೆ ಇರ್ತೀನಿ. ಯಾಕೆ ಹೇಳು? ಯಾಕ? ನೀನು ಇವಾಗ ಸುಮ್ಮನೆ ಇದ್ದಿದ್ರೆ ನನಗೇನು ಗೊತ್ತಾಕಿದ್ದಿಲ್ಲ. ಆದ್ರೆ ನೀನು ನನ್ನ ಮುಂದೆ ಸತ್ಯ ಬಾಯ್ಬಿಟ್ಟೆಲ್ಲ. ನಮ್ಮವ್ವ ಹೇಳಾಳ, ಸತ್ಯ ಒಪ್ಕೊಂಡು ಪಶ್ಚಾತ್ತಾಪ ಯಾರು ಪಡ್ತಾರಲ್ಲ ಅವ್ರ ಜೀವನದಾಗ ಇನ್ನೊಂದ್ಸಲ ಅಂತ ತಪ್ಪು ಮಾಡಲ್ಲಂತೆ. ಇದಾಗಿದ್ದಿಲ್ಲೇ ಮರ್ತು ಬಿಡ. ಯಾರ ಮುಂದೆ ಏನು ಹೇಳಕ್ಕೆ ಹೋಗ್ಬೇಡ. ಏನು ಹೊಸ ಜೀವನ ಶುರು ಮಾಡೋಣ. ಸರಿ, ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲಿ ಏನಂತೀರ ಅಂತ ಭಾಳ ಹೆದರ್ಕೊಂಡ್ಬಿಟ್ಟಿದ್ದೆ. ನೀನು ಇವತ್ತು ಇದನ್ನು ಹೇಳಲಾರ್ದೆ ಯಾರಿಂದಾರ ನನಗೆ ಗೊತ್ತಾಗಿದ್ರೆ ನಿಜವಾಗ್ಲೂ ಬೇಜಾರಾಕಿತ್ತು. ನೀನೇ ಬಾಯ್ಬಿಟ್ಟೆಲ್ಲ. ಇರಲಿ. ಆದ್ರೆ ನಮ್ಮಪ್ಪ ನಮ್ಮವನ್ ಮಾತ್ರ ನೀ ಚಲೋ ನೋಡ್ಕೋಬೇಕು. ಈ ವಿಚಾರಕ್ಕೆ ನಾವು ಕಾಂಪ್ರಮೈಸ್ ಆಗಂಗಿಲ್ಲ. ಇಲ್ಲ, ಚಲೋ ನೋಡ್ಕೊಂತೀನಿ.